ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ವಿಧಾನಸಭೆಗೆ 1952ರಿಂದ 2023ರ ತನಕ ನಡೆದ ಚುನಾವಣೆಗಳಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಹಣ ಇಟ್ಟುಕೊಂಡು ಗೆದ್ದ ಉದಾಹರಣೆಯೇ ಇಲ್ಲ. ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಎಂದರೆ 2023ರಲ್ಲಿ ಬನವಾಸೆ ರಂಗಸ್ವಾಮಿಯವರು ಕೋಟಿ ಖರ್ಚು ಮಾಡಿದ್ರೂ ಚುನಾವಣೆಯಲ್ಲಿ ಗೆಲ್ಲಲಾಗಲಿಲ್ಲ. ಅಂಥದ್ದೊಂದು ವೈಶಿಷ್ಟ್ಯ ಈ ಕ್ಷೇತ್ರಕ್ಕಿದೆ. 1952ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ DR ಕರೀಗೌಡರು, 1957ರಲ್ಲಿ KT ದಾಸಪ್ಪನವರು ಸ್ವತಂತ್ರವಾಗಿ, 1962ರಲ್ಲಿ ಯಶೋಧರಮ್ಮ ದಾಸಪ್ಪನವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದರು. ರಾಜ್ಯದಲ್ಲಿ ಬಹುದೊಡ್ಡ ಹೆಸರು ಪಡೆದಿದ್ದ ಯಶೋಧರಮ್ಮ ಅವರು ಅಂದಿನ ಸರ್ಕಾರ ಪಾನ ನಿಷೇಧ ನೀತಿಯನ್ನ ಕೊನೆಗೊಳಿಸಿ ಮದ್ಯಪಾನ ಮಾರಾಟ ಮಾಡಲು ನಿರ್ಧರಿಸಿದ್ದನ್ನು ಪ್ರತಿಭಟಿಸಿ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದರು. 1967ರ ಚುನಾವಣೆಯಲ್ಲಿ ಒಂದು ಅಚ್ಚರಿಯ ಫಲಿತಾಂಶ ಬಂದಿತ್ತು. ಹಾಸನದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಹೊಂದಿರುವ ಜೈನ ಸಮುದಾಯದ HB ಜ್ವಾಲನ್ನಯ್ಯ ಅವರನ್ನ ಸ್ವತಂತ್ರ ಪಕ್ಷದ ಅಭ್ಯರ್ಥಿಯಾಗಿ ರಾಜ್ಯದಲ್ಲೇ ಹೆಸರು ಮಾಡಿದ್ದ ಕಾಂಗ್ರೆಸ್ ಅಭ್ಯರ್ಥಿ LT ಕಾರ್ಲೆ ಅವರನ್ನ ಸೋಲಿಸಿದ್ದರು. 1962ರಲ್ಲಿ KH ಹನುಮೇಗೌಡರು ಕಾಲೇಜು ವಿದ್ಯಾರ್ಥಿಗಳನ್ನ ಕಟ್ಟಿಕೊಂಡು ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಧುರೀಣ GA ತಿಮ್ಮಪ್ಪ ಗೌಡರ ವಿರುದ್ಧ ಜಯಗಳಿಸಿದ್ದರು. ಇದೇ ಹನುಮೇಗೌಡರನ್ನ 1983ರ ಚುನಾವಣೆಯಲ್ಲಿ ಜನತಾ ಪಕ್ಷದ ಅಭ್ಯರ್ಥಿಯಾಗಿ BV ಕರೀಗೌಡರು ಸೋಲಿಸಿ 1985ರಲ್ಲೂ ಮರು ಆಯ್ಕೆಯಾಗಿದ್ದರು. 1989ರ ಚುನಾವಣೆಯಲ್ಲಿ ಹನುಮೇಗೌಡರು ಇದೇ ಕರೀಗೌಡರ ವಿರುದ್ಧ ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದರು. 1994ರಲ್ಲಿ HS ಪ್ರಕಾಶ್ ಅವರು ಹನುಮೇಗೌಡರ ವಿರುದ್ಧ ಜಯಿಸಿದ ನಂತರ 4 ಬಾರಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದರು. ಈ ಕ್ಷೇತ್ರವನ್ನ ಹನುಮೇಗೌಡರು ಹಾಗೂ HS ಪ್ರಕಾಶ್ ಅವರು ತಲಾ 4 ಬಾರಿ ಹಾಗೂ BV ಕರೀಗೌಡರು 2 ಅವಧಿಯಲ್ಲಿ ಪ್ರತಿನಿಧಿಸಿದ್ದರು. 2018ರಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಯುವಕ ಪ್ರೀತಂ ಗೌಡ ಅವರು ಹಾಸನ ಕ್ಷೇತ್ರದಲ್ಲಿ ಸಾಕಷ್ಟು ಬೆಂಬಲ ಹೊಂದಿದ್ದ HS ಪ್ರಕಾಶ್ ವಿರುದ್ಧ ಜಯಗಳಿಸಿದ್ದರು. ಇದ್ದ ಒಂದೇ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಪ್ರೀತಂ ಗೌಡರಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ MLA ಇಡೀ ರಾಜ್ಯದಲ್ಲಿ ಇನ್ನೊಬ್ಬ ಸಿಗಲಾರ. ಹಾಗೆಯೇ ಮೊದಲ ಅವಧಿಯಲ್ಲಿ ಹಣ ಸಂಪಾದನೆ ಮಾಡಿದ ಇನ್ನೊಬ್ಬ MLA ಕೂಡ ಇರಲಾರ. ಪ್ರೀತಂ ಗೌಡರ ಅಭಿವೃದ್ಧಿ ಕಾರ್ಯ ಹಾಗೂ ಹಣಬಲದ ಎದುರು ನಿಲ್ಲುವ ಅಭ್ಯರ್ಥಿಯೇ ಇಲ್ಲ ಎಂಬ ಪ್ರಚಾರದ ನಡುವೆ ಇಲ್ಲಿನ ಮತದಾರರು 2023ರ ಚುನಾವಣೆಯಲ್ಲಿ ಯುವಕ ಸ್ವರೂಪ್ ಅವರ ಕೈ ಹಿಡಿದರು. 2028ರ ಚುನಾವಣೆಗೆ ಇನ್ನಷ್ಟು ಸಮಯ ಇದೆ. ಮಹಿಳೆಯರ ಮನ ಗೆಲ್ಲಲು ಸೀರೆಗಳು ಮನೆ ಮನೆ ತಲುಪಿವೆ. ಈಗ ಶಾಸಕರಾಗಿರುವ ಸ್ವರೂಪ್ ಅವರ ಜಾತ್ಯತೀತ ಜನತಾದಳ ಹಾಗೂ ಮಾಜಿ ಶಾಸಕ ಪ್ರೀತಂ ಗೌಡರ ಭಾರತೀಯ ಜನತಾ ಪಕ್ಷದ ನಡುವೆ ರಾಜ್ಯ ಮಟ್ಟದಲ್ಲಿ ಮೈತ್ರಿ ಇದೆ. ಹಾಸನ ವಿಧಾನಸಭಾ ಕ್ಷೇತ್ರವನ್ನ HD ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಬಿಟ್ಟುಕೊಡಲಾರರು ಎಂಬ ಮಾತಿದೆ. ಮಹತ್ವಾಕಾಂಕ್ಷಿಯಾದ ಪ್ರೀತಂ ಗೌಡರು ಅಷ್ಟು ಸುಲಭದಲ್ಲಿ ಸ್ಥಾನ ಬಿಟ್ಟುಕೊಡುವ ಜಾಯಮಾನದವರಲ್ಲ ಎಂಬುದು ಇಲ್ಲಿನ ಎಲ್ಲರಿಗೂ ಗೊತ್ತು. ಹಾಗಾಗಿ ಅವರ ಪಟ್ಟುಗಳ ಬಗ್ಗೆ ಬಹಳ ಕುತೂಹಲಗಳಿವೆ. ಮೈತ್ರಿಯ ಕಾರಣಕ್ಕೆ ದಳಕ್ಕೆ ಹಾಸನ ಕ್ಷೇತ್ರವನ್ನ ಬಿಜೆಪಿ ನಾಯಕರು ಬಿಟ್ಟುಕೊಡಲು ಒಪ್ಪಿದರೆ ಪ್ರೀತಂ ಗೌಡರು ಬಂಡಾಯ ಅಭ್ಯರ್ಥಿಯಾಗಿ ತಮ್ಮ ಪತ್ನಿಯನ್ನೇ ಕಣಕ್ಕೆ ಇಳಿಸುವ ಚಿಂತನೆಯಲ್ಲಿದ್ದಾರೆಂಬ ವದಂತಿಗಳು ಇವೆ. ಅವರಿಗೆ DK ಶಿವಕುಮಾರ್, ಶ್ರೇಯಸ್ ಪಟೇಲ್ ಅವರೊಂದಿಗೆ ಗೆಳೆತನ ಇದ್ದರೂ ಕಾಂಗ್ರೆಸ್ಗೆ ಹೋಗಲಾರರೆಂದು ಹೇಳಲಾಗ್ತಾ ಇದೆ. ಅದೇಕೋ ಏನೋ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತಿಲ್ಲ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮದುವೆ ಮತ್ತು ಶುಭ ಸಮಾರಂಭಗಳಿಗಾಗಿ ಬುಕ್ಕಿಂಗಿಗಾಗಿ ಕಾದಿದೆ ಹೈಟೆಕ್ ಕನ್ವೆನ್ಷನ್ ಸೆಂಟರ್. ಬೇಲೂರು ಪಟ್ಟಣದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರುವ ಹಾಲ್. 100ರಿಂದ 150ಕ್ಕೂ ಹೆಚ್ಚು 4 ಚಕ್ರದ ವಾಹನಗಳು ನಿಲ್ಲಬಹುದಾದ ಪಾರ್ಕಿಂಗ್ ವ್ಯವಸ್ಥೆ, ಧಾರಾಳವಾಗಿ ಗಾಳಿ ಬೆಳಕಿನೊಂದಿಗೆ ವಿಶಾಲವಾದ ಸಭಾಂಗಣ, 2,000 ಜನರಿಗೆ ಒಮ್ಮೆಲೆ ಅಡುಗೆ ಮಾಡಬಹುದಾದ ಹಾಗೂ 750 ಜನ ಕುಳಿತು ಭೋಜನ ಮಾಡುವಂತಹ ಹೈಟೆಕ್ ಡೈನಿಂಗ್ ಹಾಲ್. ಒಮ್ಮೆ ಭೇಟಿ ಕೊಡಿ. ಜಯಮ್ಮ ಸಿದ್ದೇಗೌಡ ಕನ್ವೆನ್ಷನ್ ಸೆಂಟರ್, ನೆಹರು ನಗರ, ಬೇಲೂರು.